ವೆಲ್ಕಮ್ ಬ್ಯಾಕ್. ಮೇಘಾಲಯದ ರಾಜ್ಯಪಾಲರಾಗಿ ಮೈಸೂರಿನ CH ವಿಜಯಶಂಕರ್ ಆಯ್ಕೆಯಾಗಿದ್ದಾರೆ. ಈಗ ಮೈಸೂರಿನ ಜನರಿಗೆ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ. ನನ್ನ 14 ವರ್ಷದ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ವಿಜಯಶಂಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರಿನ ಮಾಜಿ ಸಂಸದ BJPಯ ಹಿರಿಯ ನಾಯಕ CH ವಿಜಯಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋದ್ರ ಜೊತೆಗೆ ನೂತನ ರಾಜ್ಯಪಾಲ ಆಗಿರುವಂತಹ CH ವಿಜಯಶಂಕರ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ಏನು ಹೇಳ್ತೀರಾ ಸರ್, ಇವತ್ತು ಎಕ್ಸ್ಪೆಕ್ಟ್ ಮಾಡಿದರೆ ಈ ಹುದ್ದೆನೇ ಹೇಗೆ ಹೇಳ್ತಾ? ಇಲ್ಲ, ನಾನು ಸಾರ್ವಜನಿಕ ಜೀವನದಲ್ಲಿ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 2 ಅವಧಿಗೆ ಮೈಸೂರಿನ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಮಾನ್ಯ ಯಡಿಯೂರಪ್ಪನವರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಎಲ್ಲ ಅವಕಾಶಗಳು ಕೂಡ ಒಂದು ಕಡೆಗೆ ಸಂಘಟನೆ, ಇನ್ನೊಂದು ಕಡೆಗೆ ಜನ ಗುರುಸಿ ಬಯಸಿ ಕೊಟ್ಟಿದ್ದು. ಇದು ಕೂಡ ನನಗೆ ಬಯಸದೆ ಬಂದ ಭಾಗ್ಯ. ಒಬ್ಬ ಕಾರ್ಯಕರ್ತ, ಏಕೆಂದರೆ ನನಗೆ ರಾಜಕೀಯದಲ್ಲಿ ಯಾರೂ ಗಾಡ್ ಫಾದರ್ ಇಲ್ಲ. ನಾನು ಆ ರೀತಿ ಲಾಬಿ ಮಾಡಿ ರಾಜಕಾರಣ ಮಾಡಿದವನಲ್ಲ, ಅಥವಾ ಹಣದ ಭವಿಷ್ಯ ಬಲನೂ ನನಗಿಲ್ಲ. ಇತ್ತೀಚೆಗೆ ಸಹಜವಾಗಿ ಚರ್ಚೆ ಏನಂದರೆ, ಒಂದು ಲಾಬಿ ಬೇಕು, ಇಲ್ಲಾಂದ್ರೆ ದುಡ್ಡು ಬೇಕು, ಇಲ್ಲಾಂದರೆ ರಾಜಕಾರಣದಲ್ಲಿ ಉಳಿಯೋಕ್ಕಾಗೋದಿಲ್ಲ ಅಂತ ನೋಡಿ. ಅದಕ್ಕೆ ಅಪವಾದ ಇವತ್ತಿನ ನನಗೆ ಸಿಕ್ಕಿರುವಂಥ ಅವಕಾಶ. ಪಕ್ಷದ ನಿಷ್ಠೆ ಇದ್ದರೆ, ಸಾರ್ವಜನಿಕ ಬದುಕಿನಲ್ಲಿ ಆದರ್ಶಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದೆ ಆದರೆ, ಸಂಘಟನೆ ಯಾವತ್ತೂ ಕೂಡ ಆ ರೀತಿ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನ ಬಿಡೋದಿಲ್ಲ ಅನ್ನೋದಕ್ಕೆ ನನಗೆ ಕೊಟ್ಟಿರುವಂಥ ಅವಕಾಶ ಒಂದು ಜ್ವಲಂತ ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು 2009 ಲೋಕಸಭೆಯಲ್ಲಿ ಸೋತಾಗಿಲ್ಲಿ, ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು, ಅವರು ನನ್ನನ್ನು ಕರೆದು ಮನೇಲಿ ಕೊಡೋದು ಬೇಡಪ್ಪ, ಬಂದು ಕೆಲಸ ಮಾಡು ಅಂಥೇಳಿ ವಿಧಾನ ಪರಿಷತ್ತಿಗೆ ನನಗೆ ಅವಕಾಶ ಮಾಡಿಕೊಟ್ಟು ಅವ್ರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯನ್ನಾಗಿ ಮಾಡಿದರು. ಅವತ್ತೊಂದು ರಾಜಕೀಯ ರೀಬರ್ತ್ ಕೊಟ್ಟಂಥವ್ರು ಮಾನ್ಯ ಯಡಿಯೂರಪ್ಪನವರು. ಅದಾದಮೇಲೆ 2ನೇ ಸಾರಿಗೆ 14 ವರ್ಷಗಳ ನಂತರ, 2010 ನಂತರ ಯಾವುದೇ ಹುದ್ದೆಯೂ ನನ್ನ ಬಳಿಯಲಿಲ್ಲ. 14 ವರ್ಷಗಳ ನಂತರ ಮತ್ತೆ ಈ ರೀತಿಯ ಅವಕಾಶವನ್ನು ನನಗೆ ಮಾಡಿಕೊಟ್ಟಿರುವಂಥದ್ದು ನನ್ನ ಸಂಘಟನೆ ಮತ್ತು ದೇಶದ ಮಾನ್ಯ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು. ನಿನ್ನೆ ಬೆಳಗ್ಗೆ 9:09ವರೆಗೆ ಅವರೇ ದೂರವಾಣಿ ಕರೆ ಮಾಡಿ, ವಿಜಯಶಂಕರ್ ಅವರೇ, ನಿಮ್ಮೆಲ್ಲ ಮಾಹಿತಿಯನ್ನು ನಾನು ತೆಗೆದುಕೊಂಡಿದ್ದೇನೆ, ನಿಮಗೆ ಉತ್ತಮವಂಥ ಒಂದು ಅವಕಾಶ ಲಭ್ಯ ಆಗ್ತಾಯಿದೆ, ನಿಮ್ಮ ಸೇವೆಯನ್ನು ನಾವು ಬಳಸಿಕೊಳ್ತೇವೆ, ನಿಮ್ಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಅವಕಾಶವನ್ನು ನಾನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಯಾವ ಲಾಭ ಇಲ್ಲದೇ ಸ್ವತಃ ಅವರೇ ಅಪೇಕ್ಷೆ ಪಟ್ಟು ಈ ಅವಕಾಶವನ್ನು ಮಾಡಿಕೊಟ್ಟಂಥ ದೇಶದ ಪ್ರಧಾನಿಗಳಂತ ಮಾನ್ಯ ನರೇಂದ್ರ ಮೋದಿಯವರಿಗೆ ಭಾಷಣದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಘಾಲಯ ರಾಜ್ಯಪಾಲರ ಕಚೇರಿಯಿಂದ ನನಗೆ ಅಧಿಕೃತ ಆಹ್ವಾನ ವರದನ್ನು ಕಾಯ್ತಾ ಇದ್ದಾನೆ. ಅಲ್ಲಿಂದ ದೆಹಲಿಯ ರಾಷ್ಟ್ರಪತಿ ಭವನದಿಂದ ಅವರಿಗೆ ಆಫೀಸಿಯಲಿ ಕಮ್ಯುನಿಕೇಟ್ ಆಗಿದೆ ಅಂಥೇಳಿ ನನಗೆ ಮಾಹಿತಿ ಇದೆ. ಅವರೆಲ್ಲ ಫಾರ್ಮಾಲಿಟೀಸ್. ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ವಿಚಾರವಾಗಿ ಈಗಾಗಲೇ ಜನರೆಲ್ಲರೂ ಕೂಡ ಆತಂಕರಾಗಿದ್ದಾರೆ. ಮಾಂಸ ಪ್ರಿಯರು ಕೂಡ ಆತಂಕರಾಗಿದ್ದಾರೆ. ಈ ನಡುವೆ ಕ್ಲೀನ್ ಚಿಟ್ ಕೊಟ್ರ ಗೃಹ ಸಚಿವರು ಅನ್ನುವಂಥ ಪ್ರಶ್ನೆ ಈಗ. ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದು ಏನು? ಹಾಗಾದ್ರೆ ಲ್ಯಾಬ್ನಲ್ಲಿ ಮೇಕೆ ಮಾಂಸ ಅಂತ ಹೇಳಿ ವರದಿಯಾಗಿದೆಯಂತೆ. ಅನವಶ್ಯಕ ದುರುದ್ದೇಶದಿಂದ ಈ ರೀತಿ ದೂರು ಕೊಟ್ಟಿದ್ದಾರೆ. ಮಾಂಸ ಮಾರಾಟ ಮಾಡುವುದು ಅವರ ವೃತ್ತಿ ಅಂತ ಹೇಳಿ ದಾವಣಗೆರೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಲ್ಲರಿ, ಅನವಶ್ಯಕವಾಗಿ ನೋಡಿ, ಅವನು ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದು ಸಾರಿ, 15 ದಿವಸಕ್ಕೊಂದು ಸಾರಿ, ಅಥವಾ ಅವ್ರಿಗೆ ಬೇಕಂತ ಸಂದರ್ಭದಲ್ಲಿ ಮಾಂಸವನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ. ಅದರಲ್ಲಿ ಮಾಡಿದ್ದಾರೆ. ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಇಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂತೇಳಿ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ. ಅದು ಇವತ್ತು ನಾಯಿ ಮಾಂಸ ಅಲ್ಲ, ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ. ಅದರಿಂದ ಅನವಶ್ಯಕವಾಗಿ ಇದೆಲ್ಲ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತೇಳಿ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ. ಹೊರಪ್ಪನ ಪಂಜರದಲ್ಲಿ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಂತೆ ಆಗ್ತಾ ಇದೆ. ಈಗ ಒಂದು ರೀತಿಯಲ್ಲಿ ದರ್ಶನ್ ಈಗ ಜೈಲಿನೊಳಗಡೆ ಫ್ರೀ ಬರ್ಡ್ ಥರ ಓಡಾಡ್ತಾ ಇದ್ದಾರೆ. ಜೈಲಿನಲ್ಲಿ ಬ್ಯಾರಕ್ ಹೊರಗೆ ಕಾಟೇರ ಓಡಾಡ್ತಿರೋದು, ಬೇರೆ ಬ್ಯಾರಕ್ನಲ್ಲಿ ಇರುವ ಕೈದಿಗಳ ಭೇಟಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆಯಂತೆ. ಫ್ರೀ ಬರ್ಡ್ನಂತೆ ಡಿ ಬಾಸ್ ವಾಕಿಂಗ್ ಮಾಡ್ತಿದ್ದಾರೆ.
ಜೈಲಲ್ಲಿ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರೆ ನಟ ದರ್ಶನ್. 2 ದಿನದಿಂದ ಜೈಲಿನ ಬೇರೆ ಬ್ಯಾರಕ್ ಸುತ್ತಮುತ್ತ ವಾಕಿಂಗ್ ಮಾಡಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆಯ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಇಷ್ಟು ದಿನ ಸ್ವಲ್ಪ ಟೆನ್ಷನ್ನಲ್ಲಿದ್ದರು. ಆ ಕಡೆ ವಿಗ್ ಕಾಟ, ಈ ಕಡೆ ರಿಲೀಸ್ ಆಗ್ತೀನೋ ಇಲ್ವೋ ಅನ್ನುವಂಥ ಚಿಂತೆ. ಮಧ್ಯದಲ್ಲಿ ದರ್ಶನ್ ಒಂದೇ ಕೋಣೆ ಒಳಗಡೆ ನರಕ ಅನುಭವಿಸ್ತಿದ್ದಾರೆ ಅಂತ. ಈ ನಡುವೆ ಈಗ ಸ್ವಲ್ಪ ಫ್ರೀ ಬರ್ಡ್ ಆಗಿ ಅಲ್ಲಿ ಓಡಾಡ್ತಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಇಷ್ಟು ದಿನ ಒಂದು ರೀತಿಯಲ್ಲಿ ದರ್ಶನ್ಗೆ ಸಂಕಷ್ಟ, ಇಕ್ಕಟ್ಟು, ಆದರೆ ಇವತ್ತು ಒಂದು ರೀತಿಯಲ್ಲಿ ರಿಲೀಫ್ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಪರಪ್ಪನಗರ ಜೈಲಿನಲ್ಲಿರುವ ದರ್ಶನ್ ಕಳೆದ ಕೆಲವು ದಿನಗಳಿಂದ ಏನು ಒತ್ತಡ ಹಾಗೂ ಅಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿಲ್ಲ, ಒಳಗಡೆ 4 ಗೋಡೆಯ ಮಧ್ಯೆ ಇರಬೇಕು ಅಂತೇಳಿ ಒಂದಷ್ಟು ಏನು ನಾವು ಹೇಳಿದ್ವಿ. ಆದರೆ ಈಗ ದರ್ಶನ್ ಜೈಲಧಿಕಾರಿಗಳು ಹಾಗೂ ಅಲ್ಲಿ ಸಿಬ್ಬಂದಿಗಳು ಹೇಳಿದ್ರೂ ಸಹ ಕೇಳದೆ ಜೈಲಿನ ಹೊರಭಾಗದಲ್ಲಿ, ಅಂತಂದರೆ ಆತ ಇರುವ ಬ್ಯಾರಾಕ್ ಏನಿದೆ, ಸುತ್ತಮುತ್ತ ವಿಶೇಷ ಭದ್ರತಾ ಬ್ಯಾರಾಕ್ನ 4 ವಿಶೇಷ ಮಹಡಿಗಳೇನಿದೆ, ಆ ಮಹಡಿಗಳು ಮತ್ತು ಸುತ್ತಮುತ್ತ ಕಟ್ಟಡದ ಎದುರಿಗೆ ಏನು ಸಾಕಷ್ಟು ಬಾರಿ ಅಲ್ಲಿ ಸಿಬ್ಬಂದಿಗಳು ವಿರೋಧ ಮಾಡಿದ್ರೂ ಸಹ ಏನು 4 ಗೋಡೆಯ ಮಧ್ಯೆ ಇರೋದು ಅಷ್ಟು ಸುಲಭವಲ್ಲ. ಹೀಗಾಗಿ ಆ ಒಂದು ಬ್ಯಾರಾಕ್ನ ಎದುರುಗಡೆ ಹಾಗೂ ಸುತ್ತಮುತ್ತ ಸಾಕಷ್ಟು ಓಡಾಟ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಆ ಒಂದು ಬ್ಯಾರಾಕ್ ಅಕ್ಕಪಕ್ಕದಲ್ಲಿ ಏನು ಬೇರೆ ಬೇರೆ ಕೈದಿಗಳಿದ್ದಾರೆ, ಅವ್ರ ಜೊತೆ ಮಾತನಾಡೋದು ಹಾಗೂ ಅಲ್ಲಿ ಹೋಗಿ ಅವ್ರುಗಳನ್ನ ಮಾತಾಡಿಸಿ ಅವ್ರು ಯಾವ್ಯಾವ ಪ್ರಕರಣದಲ್ಲಿ ಬಂದಿದ್ದಾರೆ, ಏನೇನಾಗಿತ್ತು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಒಂದು ಕಡೆ ದರ್ಶನ್ಗೆ ಇರೋದಕ್ಕೆ ಜೈಲಲ್ಲಂತೂ ಅಷ್ಟು ಸುಲಭದ ಮಾತಂತೂ ಅಲ್ವೇ ಅಲ್ಲ. ಹಾಗಾಗಿ ಪದೇ ಪದೇ ಬೇರೆ ಬ್ಯಾರಾಕ್ಗಳ ಕಡೆ ಹೋಗಿ ಅವ್ರಗಳ ಜೊತೆ ಮಾತಾಡೋದು, ಅಥವಾ ಅಲ್ಲಿ ಅಡುಗೆ ಮನೆಯಿಂದ ಬಂದವರು ಇರ್ಬೋದು ಅಥವಾ ಸಿಬ್ಬಂದಿಗಳು, ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ದರ್ಶನ್ ಕಾಲ ಕಳಿತ ಒಂದು ರೀತಿ ರಿಲ್ಯಾಕ್ಸ್ ಮೂಡ್ಗೆ ಜೈಲಿನಲ್ಲಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಈಗಾಗಲೇ ದರ್ಶನ್ 36 ದಿನ ಕಳೆದಿದ್ದು. ಈ ಒಂದು ಜೈಲಿನ ಒಳಭಾಗದಲ್ಲಿ ಒಂದೇ ಕಡೆ ಇರೋದಂತೂ ಅಷ್ಟು ಸುಲಭವಲ್ಲ. ಯಾಕಂತ ಹೇಳಿದ್ರೆ ಹೊರಗಡೆ ಇದ್ದಾಗ ಸಾಕಷ್ಟು ದರ್ಶನ್ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ರು. ಸಿನಿಮಾ ಚಿತ್ರದ ಶೂಟಿಂಗ್ ಇರ್ಬೋದು, ಬೇರೆ ಬೇರೆ ಕಡೆ ಹೋಗೋದಿರ್ಬೋದು, ಅಥವಾ ವಿದೇಶದಲ್ಲಿ ಶೂಟಿಂಗ್ ಇರ್ಬೋದು, ಇದೆಲ್ಲ ಕೂಡ ಇರ್ತಾ ಇತ್ತು. ಆದರೆ ಈಗ ಸಂಡೇ ಪಾರ್ಟಿಯೂ ಇಲ್ಲ, ಜೊತೆಗೆ ಓಡಾಡೋದಕ್ಕೆ ಹೊರಗಡೆ ಜಾಗಕ್ಕೆ ಯಾವುದೇ ಅವಕಾಶಗಳು ಕೂಡ ಇಲ್ಲ. ಅದಕ್ಕಾಗಿ ಈಗ ಜೈಲಿನ ಎದುರುಗಡೆ ಇರುವಂತಹ ಒಂದಷ್ಟು ಬ್ಯಾರಕ್ಗಳ ಸುತ್ತಮುತ್ತ ಹಾಗೂ ಬೇರೆ ಬೇರೆ ಪ್ರಕರಣದಲ್ಲಿ ಇರುವಂತಹ ಕೈದಿಗಳನ್ನ ಇರುವ ಬ್ಯಾರಕ್ಗಳ ಕಡೆ ಹೋಗೋದು, ಅವ್ರನ್ನ ಮಾತಾಡಿಸುವ ಕೆಲಸವನ್ನು ಮಾಡ್ತಾ ಒಂದು ರೀತಿ ರಿಲ್ಯಾಕ್ಸ್ ಮೂಡ್ಗೆ ಹೋಗಿರುವಂತದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನವೀನ್. ಊರಿನ ಜನರಿಗೆ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ. ನನ್ನ 14 ವರ್ಷದ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ವಿಜಯ್ ಶಂಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿ ಕರ್ನಾಟಕದ, ಅದರಲ್ಲೂ ಕೂಡ ಮೈಸೂರಿನ ಮಾಜಿ ಸಂಸದ ಬಿಜೆಪಿಯ ಹಿರಿಯ ನಾಯಕ CH ವಿಜಯಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋದ್ರ ಜೊತೆಗೆ ನೂತನ ರಾಜ್ಯಪಾಲ ಆಗಿರುವಂತಹ CH ವಿಜಯಶಂಕರ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ಏನು ಹೇಳ್ತೀರಾ ಸರ್, ಇವತ್ತು ಎಕ್ಸ್ಪೆಕ್ಟ್ ಮಾಡಿದರೆ ಈ ಹುದ್ದೆನೇ ಹೇಗೆ ಹೇಳ್ತಾ? ಇಲ್ಲ, ನಾನು ಸಾರ್ವಜನಿಕ ಜೀವನದಲ್ಲಿ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 2 ಅವಧಿಗೆ ಮೈಸೂರಿನ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ.